ಕೋರ್ ಆಫ್ ಎಕ್ಸಿಸ್ಟೆನ್ಸ್, ಸಾರ ಎಲ್ಲದರದ್ದು ಸತ್ವ. ಇದು ಬರೀ ನಂಬಿಕೆ ಮೇಲೆ ತಿಳಿಯಲ್ಲ, ನಂಬಿಕೆಯನ್ನು ಗುಡ್ಡೆ ಹಾಕೊಳ್ತಾ ಇದ್ರೆ ತಿಳಿಯಲ್ಲ. ಹೋಗಲಿ, ಸ್ಪಿರಿಚುವಲ್ ಪರ್ಸನ್ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದು, ಗುರುಗಳ ಹತ್ರ ಹೋಗ್ಬಾರ್ದು, ಲೈಬ್ರರಿಗೆ ಹೋಗೋದು, ಇದರಿಂದಲೂ ಸಿಗಲ್ಲ. ಜೀವನದಲ್ಲಿ ಸರಳವಾದ ಈ ಆತ್ಮ ಸಂಶೋಧನೆ ಪ್ರಕ್ರಿಯೆ ಇದೆಯಲ್ಲ, ಇದೊಂದೇ ದಾರಿ. ನಮ್ಮನ್ನು ನಾವು ನೋಡ್ಕೊಳ್ಳೋದು, ನಮ್ಮನ್ನು ನಾವು ಕಂಡುಕೊಳ್ಳೋದು, ನಮ್ಮಲ್ಲಿ ಆ ಟ್ರಾನ್ಸ್ಫರ್ಮೇಷನ್ ಆಗೋದು, ಇದನ್ನೇ ಒತ್ತಿ ಒತ್ತಿ ಹೇಳಿದೆ ಭಗವದ್ಗೀತೆ. ಅದಕ್ಕೆ 30 ವರ್ಷ ಕೆಳಗೆ ನನಗೆ ಇದೊಂದು ಬೋರ್ಡ್ ಬಿಟ್ಟು ಯಾವುದೂ ಸಮಾಧಾನ ಆಗಲಿಲ್ಲ. ತುಂಬ ಜನಕ್ಕೆ ಈ ಬೋರ್ಡ್ ಹಾಕಿದ ಸಮಾಧಾನ ಇರಲಿಲ್ಲ. ಆತ್ಮ ಸಂಶೋಧನಾ ಕೇಂದ್ರ ಆಗಬೇಕಿದು. ದೇವಸ್ಥಾನ ಎಲ್ಲ ಸೆಕೆಂಡರಿ. ದೇವಸ್ಥಾನ ತಾನೇ ಅರ್ಥ ಆಗುತ್ತೆ ಏನು ಅಂತ, ಯಾಕೆ ಅಂತ. ಇದು ಬೇಕೇ ಬೇಕು ಅಂತ ಮಾಡಿಸ್ದೆ. ಅದಕ್ಕೆ ಯಾವಾಗಲೂ ಗುರುಗಳ ಪದಗಳಿಂದ ಗೊತ್ತಾಗಲ್ಲ ಏನು, ಭಗವದ್ಗೀತೆಯ ಶ್ಲೋಕಗಳಿಂದ ಗೊತ್ತಾಗಲ್ಲ. ಆ ಪದಗಳ ಸೌರಭ ಇರುತ್ತೆ. ಅದನ್ನು ಯಾರು ಆ ಸೌರಭವನ್ನು ಹೀರ್ಕೊಳ್ತಾನೆ ಅವನು ನಿಜವಾದ ಶಿಷ್ಯ. ಹಾಗೆ ಭಗವದ್ಗೀತೆಯ ಸೌರಭವನ್ನು ಯಾರು ಎಳ್ಕೊಳ್ತಾರೆ ಅವರಿಗೆ ಆತ್ಮ ಸಂಶೋಧನೆ ತಾನೇ ಪ್ರಾರಂಭ ಆಗಿಬಿಡುತ್ತೆ. ಅವರು ಜೀವಾತ್ಮ ಪರಮಾತ್ಮನ ಅರಸೋ ಹಾಗೆ ಅವರಲ್ಲಿ ಒಳಗಡೆ ಪರಮಾತ್ಮನ ಅರಸಕ್ಕೆ ಶುರು ಮಾಡಿಬಿಡ್ತಾರೆ. ಅರ್ಜುನ ಕೃಷ್ಣ ಇಬ್ಬರು ಕಾಣಿಸ್ಬಿಡ್ತಾರೆ. ಭಗವದ್ಗೀತೆಗಿಂತ ಬೇರೆ ಯಾವುದೂ ಅಷ್ಟು ಹತ್ತಿರವಾದ ಗ್ರಂಥ ಅನಿಸಲ್ಲ. ಎಲ್ಲರಿಗೂ ಸೂಟ್ ಆಗುತ್ತದು.